ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊಟ್ಟ ಮೊದಲನೇದಾಗಿ ತಮಗೆಲ್ಲ ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆ ಅಂತಂದರೆ ಬೆಳಗಿನ ಸಂಚಿಕೆಯಲ್ಲಿ ತಮ್ಮ ನಿರೀಕ್ಷೆಯ ಮಟ್ಟಿಗೆ ನಾನು ವಿಷಯಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ತಾವು ತುಂಬ ಕಳವಳಗೊಂಡಿದ್ದೀರಿ, ತುಂಬ ಕಾತರರಾಗಿದ್ದೀರಿ, ಯಾಕೆ ಈ ರೀತಿ ಆಗಿದೆ ಅಂತ ತುಂಬ ಕಾಳಜಿ ವಹಿಸಿದ್ದೀರಿ. ತಮಗೆಲ್ಲ ನತಮಸ್ತಕನಾಗಿದ್ದೇನೆ. ಶಿರಸಾಷ್ಟಾಂಗ ನಮಸ್ಕಾರಗಳು. ಅಂಥ ಯಾವುದೇ ವ್ಯತ್ಯಾಸವಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಮನುಷ್ಯ ಅಂದಮೇಲೆ ಇದ್ದದ್ದೇ. ಅದನ್ನೆಲ್ಲ ಇಲ್ಲಿ ಹರಡ್ಕೊಂಡು ಕೂಡಲಿಕ್ಕೆ ತಮ್ಮ ಸಮಯವನ್ನು ಆ ರೀತಿ ವ್ಯರ್ಥ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾಳೆ ಹೊತ್ತಿಗೆ ಮತ್ತೆ ಯಥಾ ಪ್ರಕಾರ ನಮ್ಮ ಸಂಚಿಕೆಗಳು ಬರ್ತವೆ. ಇವತ್ತು ಬಹಳ ಮುಖ್ಯವಾದಂಥ ವಿಚಾರವನ್ನು ನಾನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮಧ್ಯಾಹ್ನದ ಸಂಚಿಕೆ ಬರಲಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಬಹಳ ಮುಖ್ಯವಾದಂಥ ವಿಚಾರ. ಮತ್ತೆ ವಾಪಸ್ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ, ಮತ್ತೆ ಜೀರ್ಣೋದ್ಧಾರ ಮಾಡ್ಕೊಳ್ಳಿಕ್ಕೆ ಪಕ್ಷವನ್ನು, ಜೊತೆಗೆ ಪಂಜಾಬ್ ಚುನಾವಣೆಯಲ್ಲಿ ಟಕ್ಕರ್ ಕೊಡಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ತಂತ್ರಗಾರಿಕೆಯನ್ನು ಮೊನ್ನೆ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದರು. ನೋಡಿ, ಕಳೆದ 4 ವರ್ಷಗಳಿಂದ ಇಥೆನಾಲ್ 15 ಪೆಟ್ರೋಲ್ನಲ್ಲಿ ಬೆರೆಸಲಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ 2022ರಿಂದ. ನಂಬರ್ 1. ನಂಬರ್ 2, 2012-13ರಲ್ಲಿಯೇ ಕಾಂಗ್ರೆಸ್ನ UPA ಸರ್ಕಾರವು ಇಥೆನಾಲ್ ಮಿಶ್ರಣ ಮಾಡಿ ಪೆಟ್ರೋಲನ್ನು ಮಾರುಕಟ್ಟೆಗೆ ಬಿಡಬೇಕಾಗಿದ್ದು ಅನಿವಾರ್ಯ ಮತ್ತು ಸ್ವಾವಲಂಬಿ ದೇಶಕ್ಕಾಗಿ ನಾವು ಈ ಕೆಲಸವನ್ನು ಮಾಡಲೇಬೇಕು ಅನ್ನೋಂಥ ಮಾತನ್ನು ಹೇಳಿದಂಥ ಸಂಸತ್ತಿನ ಕಲಾಪಗಳ ವಿಡಿಯೋಗಳನ್ನು ನಾನು ಹಿಂದಿನ ಸಂಚಿಕೆಗಳಲ್ಲಿ ತೋರಿಸಿದ್ದೆ. ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಜನರಿಗೆ ಮಖಮಲ್ ಟೋಪಿ ಹಾಕುವ ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರ ಮೇಲೆ ಒತ್ತಡವನ್ನು ಹೇರಿದರಂತೆ, ನರೇಂದ್ರ ಮೋದಿ ಅವರು ಒತ್ತಡಕ್ಕೆ ಒಳಗಾದರಂತೆ. ಆದ್ದರಿಂದ ಎಥೆನಾಲ್ 20 ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡಿ ಬಳಸಿ ಭಾರತ ದೇಶದ ವಾಹನ ಸವಾರರಿಗೆ ಬಹಳ ದೊಡ್ಡದಾದಂಥ ಮೋಸವನ್ನು, ಅಪಚಾರವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಂತ ಈತನ ಅಭಿಯಾನ. ಇತ್ತೀಚೆಗೆ ತಾನೇ ಈತನ ಆಫ್ಶೂಟ್ ಸಂಸ್ಥೆಯಾದಂಥ ಈ ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿದಂಥ ಅಪಸವ್ಯವನ್ನು ನೀವು ನೋಡಿದ್ದೀರಿ. ಹೆಸರಿಗೆ ಮಾತ್ರ ಅದು ಜಿರ್ಲೆ ಪಾರ್ಟಿ, ವಾಸ್ತವವಾಗಿ ಅದರ ಹಿಂದಿದ್ದಂಥ ಷಡ್ಯಂತ್ರಗಳೆಲ್ಲವೂ ಅರವಿಂದ್ ಕೇಜ್ರಿವಾಲ್ ಪಟಾಲಂ ಮಾಡಿದಂಥ ಇಡೀ ವಿಧ್ವಂಸಕ ಕೃತ್ಯದ ಬ್ಲೂ ಪ್ರಿಂಟ್ ಅನ್ನುವುದು ಈಗ ಸಾರಾಸಗಟಾಗಿ ಜಗತ್ತಿನೆದುರುಗಡೆ ಸಾಬೀತಾಗಿ ಹೋಗಿದೆ. ಅದನ್ನು ಮರೆಮಾಚುತ್ತಾ ಹೊಸ ವಿಷಯವನ್ನು ಎತ್ತಾ ಅದನ್ನೂ ಜೀವಂತ ಇಡ್ತಾ ಹೇಗೆ ರಾಜಕೀಯ ಚೆಕ್ ಕೊಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಭೆ ಕರೆದಿದ್ರು. ಅದರ ಮುಂದುವರಿದ ಭಾಗ ಇವತ್ತು ಆಗಸ್ಟ್ 4ನೇ ತಾರೀಕು ಮಂಗಳವಾರ ನಡೆದಂಥದ್ದು. ಅವತ್ತು ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಭೆ ಕರೀತಾರೆ. ಇಥೆನಾಲ್ 20 ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು, ರೂಪಿಸಬೇಕು ಅಂತಾರೆ. ಒಂದಷ್ಟು ಜನ ಬರ್ತಾರೆ. ಈತ ಹೇಳ್ತಾರೆ 2,48,000 ಜನ ನಮಗೆ ಆನ್ಲೈನ್ನಲ್ಲಿ E20 ವಿರೋಧಿಸಿ ನಮಗೆ ಜನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ದಾಖಲೆಗಳನ್ನು ನಾನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂತ. ಈಗ ಒಂದು ಹೊಸ ಸಂಪ್ರದಾಯ ಶುರುವಾಗಿದೆ ಈ ದೇಶದಲ್ಲಿ. ಅದೇನಪ್ಪ ಅಂದರೆ, ಇನ್ನು ಮುಂದೆ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡೋ ಹಾಗಿಲ್ಲ, ಇನ್ನು ಮುಂದೆ ರಾಮಲೀಲಾ ಮೈದಾನದಲ್ಲಿ ಮಾಡೋ ಹಾಗಿಲ್ಲ. ಒಂದು ಸಂಸತ್ತಿಗೆ ಮುತ್ತಿಗೆ ಹಾಕಬೇಕು. ಇಲ್ಲೇ ನಂಬರ್ 7 ಲೋಕ ಕಲ್ಯಾಣ ಮಾರ್ಗ ಅಂದರೆ ನರೇಂದ್ರ ಮೋದಿ ಅವರ ನಿವಾಸ, ಅದಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಹೊಸ ರೀತಿಯ ಷಡ್ಯಂತ್ರಗಳ ಒಂದು ಸರ್ಕಸ್ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಅದೇ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು. ಆ ಕಡೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇತ್ತು, ಈ ಕಡೆ ಇದ್ದಕ್ಕಿದ್ದ ಹಾಗೆ ಚೆಕ್ ಕೊಟ್ಟ ಹಾಗೆ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಮಲ್ಲಿಕಾರ್ಜುನ ಮುತ್ಯಾನ ಬರ್ತ್ಡೇ ಸಂದರ್ಭದಲ್ಲಿ ಲೋಕ ಕಲ್ಯಾಣ ಮಾರ್ಗಿಗೆ ಹೋಗಿಬಿಡ್ತಾರೆ. ಅಲ್ಲಿ ಹೋಗಿ ಭಾಳ ದೊಡ್ಡ ಮಟ್ಟದ ಏನಂತೀರಿ ನೀವು, ಈ ಸೂಕ್ಷ್ಮ ವಲಯದಲ್ಲಿ ಮಾಡಬಹುದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ. ನೋಡಿ, 2 ರೀತಿಯ ವ್ಯವಸ್ಥೆಗಳಾಗ್ತವೆ. ಒಂದು, ರಾಹುಲ್ ಗಾಂಧಿಯ ಭದ್ರತಾ ಪಡೆ ಇರುತ್ತೆ. ಆತ ಈ ವಿಪಕ್ಷ ನಾಯಕನಾಗಿರುವುದರಿಂದ ಮತ್ತು ರಾಜೀವ್ ಗಾಂಧಿಯ ಮಗನಾಗಿರುವುದರಿಂದ ಈತನಿಗೆ ಥ್ರೆಟ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಈತನಿಗೆ ಬಂದೋಬಸ್ತನ್ನು, ಭದ್ರತಾ ವ್ಯವಸ್ಥೆಯನ್ನು ಕೊಡಲಾಗಿದೆ, ಕಮಾಂಡೋಗಳನ್ನು ಕೊಡಲಾಗಿದೆ. ಅಲ್ಲಿ ನರೇಂದ್ರ ಮೋದಿ ಆ ಸೂಕ್ಷ್ಮ ವಲಯ ಆಗಿರೋದರಿಂದ ನರೇಂದ್ರ ಮೋದಿ ಪ್ರಧಾನಿ ನಿವಾಸದ ಸುತ್ತಮುತ್ತ ಅವರ ಪಹರೆ ಇರುತ್ತದೆ. ಇವರು 2ರ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂಥ, ರಗಳೆಯನ್ನು ಮಾಡುವಂಥ ಮತ್ತು ಸರ್ಕಾರಕ್ಕೆ ಇರುಸು ಮುರುಸು ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು. ಸ್ವತಃ ಜಂತರ್ ಮಂತರ್ನಲ್ಲಿದ್ದಂಥ ಪ್ರತಿಭಟನೆಕಾರರೇ ಇದರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಸ್ಥಿತಿ ಬಂತು. ಈಗ ಅರವಿಂದ್ ಕೇಜ್ರಿವಾಲ್ ಅದನ್ನು ಮುಂದುವರಿಸಲಿಕ್ಕೆ 4ನೇ ತಾರೀಕು ನಾನು ಈ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗ್ತೀನಿ ಅನ್ನುವಂಥ ಒಂದು ಹೊಸ ನಾಟಕ ಶುರು ಮಾಡಿದರು. ಇವತ್ತು ಬೆಳಗ್ಗೆ ಏನಾಯಿತು,
ಈತನ ನಿವಾಸದಿಂದ ಹೊರಡ್ತಾರೆ. ಅನುಮತಿಯನ್ನು ಪಡೆದಿಲ್ಲ. ಅನುಮತಿ ಪಡೆಯಬೇಕು ಅಂತಂದರೂ ಕೂಡ ಪ್ರಧಾನಮಂತ್ರಿ ನಿವಾಸದ ಮುಂದೆ ನಾವು ಧರಣಿ ಮಾಡ್ತೀವಿ ಅಂದರೆ ಸರ್ಕಾರ ಅನುಮತಿಯನ್ನು ಕೊಡೋದಿಲ್ಲ. ಸೂಕ್ಷ್ಮ ವಲಯದಲ್ಲಿ 144 ಲಾಗೂ ಇರ್ತದೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆದರೂ ಕೂಡ ಈತ ತನ್ನ ಪಟಾಲಮ್ಮನ್ನು ಕರ್ಕೊಂಡು ಮನೆಯಿಂದ ಹೊರಡ್ತಾರೆ. ತಮ್ಮ ಹಳೆಯ ನಿವಾಸದ ಮುಂದೆ ಲೀ ಮೆರಿಡಿಯನ್ ಹತ್ತತ್ರ ಬರ್ತಾ ಇರೋ ಹಾಗೆ ಫಿರೋಜ್ ಶಾ ಮಾರ್ಗದಲ್ಲಿ ಪೊಲೀಸರು ಇವ್ರನ್ನ ತಡೀತಾರೆ. ಈತ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ಡೈಲಾಗ್ಗಳನ್ನು ಒಂದು ಕಾಲಕ್ಕೆ ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಅದೇ ಡೈಲಾಗ್ಗಳನ್ನು ಈಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ರು? ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಡೊನಾಲ್ಡ್ ಟ್ರಂಪ್ ಎದುರುಗಡೆ ನರೇಂದರ್ ಸರೆಂಡರ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ರಷ್ಯಾದಿಂದ ಇವರು ಇಂಧನವನ್ನು ಖರೀದಿ ಮಾಡ್ತಾ ಇಲ್ಲ, ರಷ್ಯಾದಿಂದ ನಾವು ಆಮದು ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಡೊನಾಲ್ಡ್ ಟ್ರಂಪ್ ತಡೆದಿದ್ದಾರೆ, ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ ನರೇಂದ್ರ ಮೋದಿ ಅಂತ ಹೇಳ್ತಾ ಇದ್ರು. ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ರಷ್ಯಾದಿಂದ ಕಚ್ಚಾ ತೈಲವನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿದೆ. ಅಂಕಿ ಸಂಖ್ಯೆಗಳನ್ನು ಬೇಕಾದ್ರೆ ಗಮನಿಸಿ ನೋಡಿ ನೀವು. ನರೇಂದ್ರ ಮೋದಿ ಆಗಲಿ, ಈಗಿರುವಂಥ ಸರ್ಕಾರ ಆಗಲಿ, ಈ ರೀತಿ ಯಾರೋ ಒಂದು ದೇಶದ ಅಧ್ಯಕ್ಷ ಹೇಳಿದ ಅಂದ ಮಾತ್ರಕ್ಕೆ ಆ ರೀತಿ ತಾವು ಖರೀದಿ ಮಾಡುವಂಥ ಕಚ್ಚಾ ತೈಲವನ್ನು ನಿಲ್ಲಿಸುವಂಥ ರಣಹೇಡಿ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಎಂದೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ವರಸೆಯನ್ನು ಈಗ ಈ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇರೋದು. ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾ ಇದ್ದಾರೆ? ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಇವ್ರ ಮೇಲೆ ಒತ್ತಡ ಹೇರಿದ್ದಾರೆ, ಒತ್ತಡ ಹೇರಿದ್ದರಿಂದಾಗಿ ಎಥೆನಾಲನ್ನು ಇವರು ಆಮದು ಮಾಡಿಕೊಂಡು ನಮಗೆ ಪೆಟ್ರೋಲ್ದಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಅದರಿಂದ ಈ ದೇಶದಲ್ಲಿ 22 ಕೋಟಿ ದ್ವಿಚಕ್ರ ವಾಹನಗಳು, 8 ಕೋಟಿ ಪೆಟ್ರೋಲ್ ಕಾರುಗಳು ಎರಡೂ ಕೂಡ ಇದರಿಂದ ಎಂಜಿನ್ಗಳು ಹಾಳಾಗ್ತಾ ಇದ್ದಾವೆ, ಅದರ ಮೈಲೇಜ್ ಕಡಿಮೆ ಆಗ್ತಾ ಇದೆ. ಸ್ವಾಮಿ, 2022ರಿಂದ 2026ವರೆಗೂ E15 ಹಾಕ್ತಾ ಇದ್ದಾಗ ಯಾಕೆ ಮೈಲೇಜ್ ಕಡಿಮೆ ಆಗಲಿಲ್ಲ? ಅಥವಾ ಮೈಲೇಜ್ ಕಡಿಮೆ ಆಗಿದ್ದರೆ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಈಗ ಯಾಕೆ ಇದ್ದಕ್ಕಿದ್ದಂಗೆ ಪ್ರಶ್ನೆ ಮಾಡ್ತೀರಿ? ಇದು ಮೂಲ ಪ್ರಶ್ನೆ. ಎರಡನೇದು ವಿಚಾರ ಮಾಡಿ, ಭಾರತ ದೇಶದ ಯಾವುದೇ ತೈಲ ಕಂಪನಿಗಳು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಇಥೆನಾಲನ್ನು ತಮ್ಮ ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡುವ ಹಾಗಿಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ನಿಷೇಧವನ್ನು ಹೇರಿದೆ. ನೀವು ಬೇಕಾದ್ರೆ ಗೂಗಲ್ ಹೋಗಿ ಸರ್ಚ್ ಮಾಡಿ ತಾಳೆ ಹಾಕಿ ನೋಡಿ. ಯಾವುದೇ ಕಾರಣಕ್ಕೂ ಇಥೆನಾಲನ್ನು ಆಮದು ಮಾಡಿಕೊಂಡು ನಮ್ಮ ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡೋ ಹಾಗಿಲ್ಲ. ಡೀಸೆಲ್ನಲ್ಲಂತೂ ಮಿಶ್ರಣದ ಪ್ರಶ್ನೆಯೇ ಇಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಡೀಸೆಲ್ನಲ್ಲೂ ಮಿಶ್ರಣ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಈ ಮನುಷ್ಯ. ಇಲ್ಲಿವರೆಗೂ ಅಂತ ಪ್ರಯತ್ನವೂ ಆಗಿಲ್ಲ, ಮಾಡ್ತಾನೂ ಇಲ್ಲ. ಆದರೆ ಈತ ಜನರಿಗೆ ಮಕ್ಮಲ್ ಟೋಪಿ ಹಾಕುವುದರಲ್ಲಿ ಈತ ನಿಸ್ಸೀಮ ಅನ್ನೋದನ್ನು ಮತ್ತೊಂದು ಸಲ ಸಾಬೀತುಪಡಿಸ್ತಾನೆ. ಹಾಗಾಗಿ ನಾವು ಇಥೆನಾಲನ್ನು ನಾವು ಆಮದು ಮಾಡಿಕೊಳ್ಳೋದೇ ಇಲ್ವಾ? ನೋಡಿ ಎಂಥ ವಿಚಿತ್ರ ಅಂದರೆ, 2014ರಲ್ಲಿ ನಮ್ಮಲ್ಲಿದ್ದಂಥ ಈ ಇಥೆನಾಲ್ನ ಪ್ರಮಾಣ ಏನಪ್ಪ ಅಂದರೆ 463 ಕೋಟಿ ಲೀಟರ್ನಷ್ಟಿತ್ತು. ಈಗ 2000 ಕೋಟಿ ಲೀಟರ್ನಷ್ಟು ನಮ್ಮ ದೇಶದಲ್ಲೇ ತಯಾರಾಗ್ತಾ ಇದೆ ಇಥೆನಾಲ್. ಹಾಗಿರುವ ಸಂದರ್ಭದಲ್ಲಿ ನಮ್ಮಲ್ಲೇ ಅದು ಉಳಿಕೆ ಆಗುವಂಥ ಸಂದರ್ಭದಲ್ಲಿ ವಿದೇಶದಿಂದ ಆಮದು ಮಾಡಿಕೊಂಡು ಅದು ಸೇರಿಸಬೇಕಾಗಿಲ್ಲ. ಎರಡನೇದು, ಹಾಗಾದರೆ ಆಮದು ಮಾಡ್ಕೋತಾ ಇಲ್ವಾ? ನಾವು ಆಮದು ಮಾಡ್ಕೋತಾ ಇದ್ದೀವಿ. ಯಾವುದಕ್ಕೆ ಆಮದು ಮಾಡ್ಕೋತಾ ಇದ್ದೀವಿ? ನಮ್ಮಲ್ಲಿ ಬರುವಂಥ ಈ ಪೇಂಟ್ಗಳನ್ನೇನು ತಯಾರು ಮಾಡ್ತಾರೆ, ಪೇಂಟ್ಗಳಿಗೆ ಇದು ಬೇಕಾಗುತ್ತೆ, ಅದರಲ್ಲಿ ಮಾಡ್ತಾರೆ. ಪೆಸ್ಟಿಸೈಡ್ ಮಾಡೋದ್ರಲ್ಲಿ ಬಳಸ್ತಾರೆ, ಸಾಲ್ವೆಂಟ್ಗಳಲ್ಲಿ ಬಳಸ್ತಾರೆ, ಬೇರೆ 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 ರಾಸಾಯನಿಕಗಳಲ್ಲಿ ಇದರ ಅಗತ್ಯತೆ ಇರೋದರಿಂದ ನಾವು ಕೇವಲ ಅಮೇರಿಕ ಮಾತ್ರ ಅಲ್ಲ, ಬ್ರಾಜಿಲ್ನಿಂದ ಖರೀದಿ ಮಾಡ್ತೀವಿ, ಜಪಾನ್ನಿಂದ ಖರೀದಿ ಮಾಡ್ತೀವಿ, ಹಲವಾರು ದೇಶಗಳಿಂದ ಇಥೆನಾಲನ್ನು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆದರೆ ಪರ್ಪಸ್ ಬೇರೆ, ಯಾವ ಉದ್ದೇಶಕ್ಕಾಗಿ ಅದನ್ನು ಆಮದು ಮಾಡ್ಕೋತಾ ಇದ್ದೀವಿ ಅದು ಈ ಪೆಟ್ರೋಲ್ಗೋಸ್ಕರ ಅಲ್ಲ ಅನ್ನುವುದನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಿದ್ರೂ ಕೂಡ ಅದನ್ನು ಇಟ್ಕೊಂಡು ಸರ್ಕಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಈತ ಹೊರಟ ತಕ್ಷಣ ಫಿರೋಜ್ ಶಾ ರೋಡಲ್ಲಿ ಈತನನ್ನು ಪೊಲೀಸರು ತಡೆದ ತಕ್ಷಣ ಇಲ್ಲ ಅಂತ ಈತ ಕಿರ್ಚಾಡ್ಲಿಕ್ಕೆ ಈತನ ಮನೀಶ್ ಸಿಸೋಡಿಯಾ ಎಲ್ಲರೂ, ಸಂಜಯ್ ಸಿಂಗು ಎಲ್ಲರೂ ಒಟ್ಟಿಗೆ ಇದ್ದರು. ಸುಮಾರು ಒಂದು 200-300 ಜನ ಅಲ್ಲಿ ಸೇರಿಕೊಂಡಿದ್ರು. ಆತನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ನನ್ನನ್ನು ಬಂಧಿಸಿದ್ದನ್ನೇ ನಾನು ರಸ್ತೆಯಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕು, ಧರಣಿ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗುವವರೆಗೂ ನಾನು ಇಲ್ಲಿಂದ ಎದ್ದು ಹೋಗಲ್ಲ, ಏನು ಮಾಡ್ಕೋತೀರಿ ಮಾಡಿಕೊಡ್ರಿ ಅಂತ ಗಲಾಟೆ ಮಾಡಬೇಕು, ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದ ಆತ. ಪೊಲೀಸರು ಹೇಳ್ತಾರೆ, ನೀ ಅನುಮತಿಯನ್ನು ಪಡೆದಿಲ್ಲ. ತೊಗೊಂಡೋದ್ರು, ಫಿರೋಜ್ ಶಾ ರೋಡಲ್ಲಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿದ್ರು. ನಾ ಇಲ್ಲಿಂದ ಹೋಗಲ್ಲ ಅಂತಾನೆ, ಮೋದಿ ಅವ್ರನ್ನ ಭೇಟಿ ಆಗ್ತೀನಿ ಅಂತ. ಮೋದಿ ಅವ್ರನ್ನ ಭೇಟಿ ಆಗಲಿಕ್ಕೆ ಸುತರಾಮ್ ಸಾಧ್ಯವಿಲ್ಲ ಅಂತ ಆತನಿಗೆ ಮಾಹಿತಿ ಲಭ್ಯ ಆಗತ್ತೆ. ಸಂಜೆಯವರೆಗೂ ಈತನನ್ನು ಕೂಡಿಸ್ಕೊಂಡು ಸಂಜೆ ವಾಪಸ್ ಆತನನ್ನು ಬಿಡಲಾಗತ್ತೆ. ಅಂದರೆ ಈತನಿಗೆ ಕಳಕಳಿಯ ದೃಷ್ಟಿಯಿಂದ ಮಾಡಿದಂಥ ಪ್ರತಿಭಟನೆ ಅಲ್ಲ ಇದು. ಈ ಪ್ರತಿಭಟನೆಯ ಹಿಂದೆ ಭಾಳ ದೊಡ್ಡದಾದಂಥ ಷಡ್ಯಂತ್ರವನ್ನು ಇಟ್ಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಇದನ್ನು ಅಸ್ತ್ರವನ್ನಾಗಿ ಬಳಸಬೇಕು.
ಇದಕ್ಕಿಂತ ಮುಂಚೆ ಒಂದು ಮಜಾ ಆಯಿತು. ಏನಪ್ಪ, ಕಿಸಾನ್ ಮೋರ್ಚಾದವರು ಕಳೆದ ವಾರ ಒಂದು ಪ್ರತಿಭಟನೆ ಮಾಡ್ತೀನಿ ಅಂತ ಬಂದರು ಶಂಭು ಬಾರ್ಡ್ರಲ್ಲಿ. ಉದ್ದೇಶ ಏನು? ಉದ್ದೇಶ ಏನಪ್ಪ ಅಂತಂದರೆ, ನೀವು ಅಮೆರಿಕ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ, ನಮ್ಮ ರೈತರಿಗೆ ಅನ್ಯಾಯ ಆಗಿದೆ, ಆ ರೈತರಿಗೆ ಅನ್ಯಾಯ ಆಗಿರೋದ್ರಿಂದ ನೀವು ಅಮೆರಿಕೆಯ ಜೊತೆ ಒಪ್ಪಂದವನ್ನು ಕೈ ಬಿಡಬೇಕು. ಅಲ್ಲ ಸ್ವಾಮಿ, ಇಲ್ಲಿವರೆಗೂ ನಮಗೂ ಅವ್ರಿಗೂ MOUನೇ ಆಗಿಲ್ಲ. ಜೊತೆಗೆ ಮೊನ್ನೆ ಬೇರೆ ಸ್ಪಷ್ಟವಾಗಿ ಅಲ್ಲಿಯ ಸಂಸತ್ತು, ಅಲ್ಲಿ ಕಾಂಗ್ರೆಸ್ಸು ಇದನ್ನು ಹೇಳಿಕೆಯನ್ನು ನೀಡಿದೆ. ಯಾರ್ಯಾರು ರಷ್ಯಾದಿಂದ ತೈಲನ್ನು ಆಮದು ಮಾಡ್ಕೋತಾ ಇದ್ರು ಆ ಎಲ್ಲ ದೇಶಗಳಿಗೆ 100% ಟ್ಯಾರಿಫ್ ಹಾಕ್ತೀವಿ ಅಂತೇಳಿ. ನಾವು ಅತಿ ಹೆಚ್ಚು ತೈಲವನ್ನು, ಕಚ್ಚಾ ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಂಡಂಥ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಿರುವ ಸಂದರ್ಭದಲ್ಲಿ ನಮ್ಮ ಮೇಲೆ ಆ ರೀತಿ ಟ್ಯಾರಿಫ್ ಹಾಕ್ತೀನಿ ಅಂತ ಅವ್ರು ಆ ಕಡೆಯಿಂದ ಬ್ಲ್ಯಾಕ್ಮೇಲ್ ತಂತ್ರವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ರೈತರ ಹಿತರಕ್ಷಣೆಯನ್ನು ಮಾಡಬೇಕು, ನಮ್ಮ ಹೈನುಗಾರರ ಹಿತರಕ್ಷಣೆಯನ್ನು ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ದಿನದಿಂದ, ಅಂದರೆ ಜನವರಿ 20, 2025ರಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ಒಡಂಬಡಿಕೆಗೆ ನಮ್ಮವರು ಸಹಿ ಹಾಕಿಲ್ಲ. ಪಿಯೂಷ್ ಗೋಯಲ್ ಅವರು 6 ಸಲ ಸಭೆಯನ್ನು ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಯಾಕೆ ವಿಫಲ ಆಗಿದೆ ಅಂದರೆ, ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ನಾವು ಇವ್ರ ಜೊತೆ ಅಗ್ರಿಮೆಂಟ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ನಾವು ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಲ್ಲ. ಅದಾದ ಮೇಲೆ ಐರೋಪ್ಯ ರಾಷ್ಟ್ರಗಳ ಜೊತೆ ಅಗ್ರಿಮೆಂಟ್ ಆಯಿತು, ಜಪಾನ್ ಜೊತೆ ಅಗ್ರಿಮೆಂಟ್ ಆಯಿತು, ಲಂಡನ್ ಜೊತೆ ಅಗ್ರಿಮೆಂಟ್ ಆಯಿತು, ಎಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳದು. ಜೊತೆಗೆ ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಐರೋಪ್ಯ ರಾಷ್ಟ್ರಗಳು ನಮಗೆ ಈ ನೇವಿನಲ್ಲಿ ನಮಗೆ ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತ ನಮ್ಮ ಜೊತೆ MOUವನ್ನು ಮಾಡ್ಕೊಂಡಿದ್ದಾವೆ. ಅಂದರೆ ಭಾರತ ದೇಶದ ಸೈನ್ಯ, ಅದರಲ್ಲೂ ವಿಶೇಷವಾಗಿ ನಮ್ಮ ಈ ನೇವಿ ಏನಿದೆ, ನೇವಿಯ ಹೆಚ್ಚುಗಾರಿಕೆ ಏನು ಅನ್ನೋದು ಆ ರಾಷ್ಟ್ರಗಳಿಗೆ ಗೊತ್ತಿದೆ. ಹಾಗಿರುವಾಗ ಅರವಿಂದ್ ಕೇಜ್ರಿವಾಲ್ ಇದನ್ನು ಬಳಸಿಕೊಂಡು ರಾಜಕೀಯ ಮಾಡ್ತೀನಿ ಅಂತ ಪ್ರಯತ್ನ ಮಾಡೋದಿದೆಯಲ್ಲ, ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಮನದಟ್ಟಾಗುವಂಥ ವಿಚಾರ. ಎರಡನೇದು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರ ಟಾರ್ಗೆಟ್ ಇರೋದು ಇಬ್ಬರದೇ. ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಥೆನಾಲ್ ಕುರಿತ ಹಾಗೆ ಮತ್ತೆ ಮತ್ತೆ ಅದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿರುವ ವಿಚಾರ ಮತ್ತು ಈಗಾಗಲೇ ಮಾರ್ಕೆಟಲ್ಲಿ ಇದ್ರ ಬಗ್ಗೆ ಈಗಾಗಲೇ ಬಳಸ್ತಾ ಇರುವಂಥ ಒಂದು ನಿರಂತರವಾಗಿ ನಡೀತಾ ಇರುವಂಥ ಒಂದು ವ್ಯವಸ್ಥೆ ಇದು. ಈ ವ್ಯವಸ್ಥೆಯ ಕುರಿತು ಪದೇ ಪದೇ ನೀವು ಚರ್ಚೆಗೆ ಅವಕಾಶ ಮಾಡಿಕೊಡೋದ್ರಿಂದ ಜನರಲ್ಲಿ ಗೊಂದಲ ಉಂಟಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ವಿಷಯವನ್ನು ಎಲ್ಲಿಯೂ ಕೂಡ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇಲ್ಲ. ಆದರೆ ಸಂಸತ್ತಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳೇ ಬೇರೆ. ಸಂಸತ್ತಿನಲ್ಲಿ ಏನು ನಡೀತು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.